ನೋಡಿ, ಇವತ್ತು MLA ಆದಮೇಲೆ ಇವತ್ತು ಅಧಿಕಾರ ಪಡೆಯುವಂಥದ್ದು ಸಹಜ ಇದೆ. ಸಚಿವ ಸ್ಥಾನ ಪಡೆಯಲಿಕ್ಕೆ ಭಾಳಷ್ಟು ಜನ ಇದ್ದಾರೆ, ನಮ್ಮ ಪಕ್ಷದಲ್ಲಿ ಇದ್ದಾರೆ. ಕೇಳಕ್ಕೆ ಹಕ್ಕಿದೆ, ತಪ್ಪೇನಿದೆ? ಈಗ ನಾನು ಒಬ್ಬ ಸಚಿವ ಸ್ಥಾನದ ಪ್ರಬಲವಾದಂಥ ಆಕಾಂಕ್ಷಿ ಇದ್ದೀನಿ. ಸರ್ ನನಗೊಂದು ಕೊಡಿ ಅಂತ ಕೇಳಕ್ಕೆ ನಮಗೇನು ಇದಿದೆಯಾ? ತಪ್ಪೇನಿದೆಯಾ? ಕೇಳ್ತೀವಿ ಅಲ್ವಾ? ಈಗಾಗಲೇ ಚರ್ಚೆ ನಡೀತದೆ. 2-3 ತಿಂಗಳಿಂದ ಈ ಸಚಿವ ಆಕಾಂಕ್ಷಿಗಳ ಬಗ್ಗೆ ಭಾರಿ ಚರ್ಚೆ ನಡೀತಿದೆ. ಅದರಿಂದ ಆಗುವಂಥದ್ದು ಇದೆ. ಅದರಿಂದ ಕೇಳಕ್ಕೆ ಹಕ್ಕಿದೆ, ಕೇಳ್ತೀವಿ. ಕೊಡೋದೇನಿದ್ರು ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಕೊಟ್ರೆ ಖುಷಿ ಆಗ್ತೀವಿ, ಕೊಡೋದಾದ್ರೆ ನಾವೇನು ಭಿನ್ನಮತ ಮಾಡುವಂತ ಪ್ರಶ್ನೆ ಇಲ್ಲ. ಪುನರ್ರಚನೆ ಅನ್ನೋ ಗೊಂದಲನೂ ಕೂಡ ಇದೆ ಸರ್. ವಿಸ್ತರಣೆ ಆದ್ರೆ ಖಾಲಿ ಇರೋದನ್ನ ತುಂಬಿಸ್ಕೊತಾರೆ. ನೀವೇನು ಆಗ್ರಹ ಮಾಡ್ತೀರಾ? ಪುನರ್ರಚನೆ ಆಗ್ಲಿ ಅಂತ ಆಗ್ರಹ ಮಾಡ್ತೀರಾ? ಇಲ್ಲಿ ನೋಡಿ, ಒಂದಿಷ್ಟು ಪುನರ್ರಚನೆ ಮಾಡೋದು ಒಳ್ಳೇದಿದೆ. ಯಾಕಂದ್ರೆ ಒಂದಿಷ್ಟು ಜನರಿಗೆ ಅವಕಾಶಗಳು ಕೊಡುವಂಥದ್ದು ಇದಿರುತ್ತೆ. ಅದು ಕೇಳ್ತೀವಿ, ಕೊಡ್ಲಿಕ್ಕೆ. ಮಾಡಿದ್ರೆ ಮಾಡ್ಬೋದು, ಮಾಡದಿಲ್ಲ ಅಂತ ನಾವು ಕೇಳಕ್ ಹೋಗೋದಿಲ್ಲ. ಹಾಗೆ ನವೆಂಬರ್ 2.5 ವರ್ಷ ತುಂಬುತ್ತೆ. ಕುರ್ಚಿ ಅಂದ್ರೆ ಮುಖ್ಯಮಂತ್ರಿಗಳ ಸ್ಥಾನ ಕೂಡ ಬದಲಾಗಬೇಕು ಅನ್ನೋ ಆಗ್ರಹನೂ ಕೂಡ ಇದೆ. ಅದರದ ನನ್ನ ಬಗ್ಗೆ ಮಾತಾಡಕ್ ಹೋಗೋದಲ್ಲ. ಮುಖ್ಯಮಂತ್ರಿಗಳ ಸ್ಥಾನವನ್ನು ಇದು ಮಾಡುವಂಥದ್ದು ವರಿಷ್ಠರೇ ಮಾಡೋದು, ಕೇಂದ್ರ ನಾಯಕರೇ ಮಾಡೋದ್ರಿಂದ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಮಂತ್ರಿ ಸ್ಥಾನದ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೀವಿ. ಬಿಟ್ರೆ ಇವೆಲ್ಲ ನನಗೆ ಅದು ಅವ್ರು ವರಿಷ್ಠರು ಬಿಟ್ಟಿದ್ದು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ, ಅವ್ರು ಏನ್ ಹೇಳ್ತಾರೋ ಅದು ನಾವು ಕೇಳ್ತೀವಿ. ಬಿಟ್ರೆ ನೋಡಿ, ಯಾರು ಮಾತಾಡ್ತಾರೆ ಅದಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಮಾತಾಡಿದವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಆತರ ಮಾತಾಡೋ ಪ್ರಶ್ನೆ ಇಲ್ಲ. ಈಗ ಮುಖ್ಯಮಂತ್ರಿ ನೇಮಕ ವಿಚಾರಕ್ಕೆ ಶಾಸಕರ ಬೆಂಬಲ ಅತಿ ಮುಖ್ಯ. ಮತ್ತೆ DK ಶಿವಕುಮಾರ್ ಅವರು ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಸಾಕು ಅಂತ. ಈ ಕಡೆ CM ಹೇಳ್ತಾರೆ ಶಾಸಕರ ಬೆಂಬಲ ಇದ್ರನೇ CM ಆಗೋದು, ಇಲ್ಲಾಂದ್ರೆ ಹೇಗಾಗ್ತಾರೆ ಅಂತ. ಇವರಿಬ್ಬರ ನಡುವೆನೆ ಈ ರೀತಿ ಒಂದು ರೀತಿ ಅದನ್ನ ಅವ್ರನ್ನೇ ಕೇಳ್ಬೇಕು. ಈಗ ಏನಾಗಿದೆ, ಹಿಂದೆ ಏನ್ ನಡೆದಿತ್ತು ನಿಮ್ಗೆ ಗೊತ್ತಿದೆ. ಇವಾಗ ಹಿಂದೆ ಮುಖ್ಯಮಂತ್ರಿಗಳು ಮಾಡಿದಾಗ ಹೆಂಗಿತ್ತು ಗೊತ್ತಿದೆ. ಹಾಗೆ ಏನಂತ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಹಿಂದೆ ಎಲ್ಲ ಕೇಂದ್ರ ನಾಯಕರೇ ಮಾಡಿರುವಂತದ್ದಲ್ವಾ. ಈ ಸರಿ ಅದು ಯಾವ ತರ ನನಗೆ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯಗಳಲ್ಲಿ ಯಾವುದೇನು ಕೇಳಿದಿಲ್ಲ. ಎಲ್ಲರೂ ಒಮ್ಮತದಿಂದ ಆ ಕಾಲದಲ್ಲಿ ಆಗಿದೆ. ಈಗ ವರಿಷ್ಠರು ಏನು ನಮಗೆ ತೀರ್ಮಾನ ಕೊಡ್ತಾರೆ, ನಾವು ಅದಕ್ಕೆ ಬದ್ಧರಾಗ್ತೀವಿ. ವರಿಷ್ಠರು ನಾಳೆನೇ ಹೇಳಿ ಇಂಥವ್ರಂತ ಹೇಳಿದ್ರೆ ನಾವು ಬದ್ಧರಾಗ್ತೀವಿ. ಬಿಟ್ರೆ ಇದನ್ನ ಅವ್ರು ತೀರ್ಮಾನ ಮಾಡೋದು, ನಾವು ಏನು ತೀರ್ಮಾನ ಮಾಡಕ್ ಬರಲ್ಲ. ದೇಶಪಾಂಡೆ ಅವರು ಯಾಕೆ ಹೇಳಿದ್ರು ಹಿರಿಯ ಸದಸ್ಯರು ಗೊತ್ತಿಲ್ಲ. ಗ್ಯಾರಂಟಿ ಯೋಜನೆ ನನ್ನಕ ಇವತ್ತು ಇಡೀ ರಾಜ್ಯದಲ್ಲಿ ನಿಜವಾಗ್ಲೂ ಒಂದು ಸಾಮಾನ್ಯ ಜನರಿಗೆ ಬದುಕು ಕಟ್ಟಲಿಕ್ಕೆ ಅವಕಾಶ ಆಗಿದೆ. ನನ್ನ ತಾಲೂಕಿನಲ್ಲಿ ಬಹಳಷ್ಟು ಜನ ಬಡತನದಲ್ಲಿರುವಂಥ ವ್ಯಕ್ತಿಗಳಿಗೆ ಆರ್ಥಿಕ ಮಟ್ಟವನ್ನು ಗುಣಮಟ್ಟದಲ್ಲಿ ಇವತ್ತು ಎತ್ತರಕ್ಕೆ ಬಂದಿದ್ದಾರೆ. ಗಂಜಿ ಕುಡಿತಾ ಇರುವಂಥ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದರು ನೋಡಿದ್ದೀರಿ. ಅವರು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರೆ. ಏನು ಸಮಸ್ಯೆ ಏನಿದೆ? ಸಾಮಾನ್ಯ ಜನರಿಗೆ ನೀವು ಒಂದಿಷ್ಟು ಹಣ ಕೊಟ್ಟು ಊಟ ಕೊಟ್ಟು ಅವ್ರಿಗೆ ಬಸ್ ಎಲ್ಲ ಕೊಟ್ರೆ ಏನ್ ತಪ್ಪೇನಿದೆ? ಇದರಿಂದ ಏನ್ ನನಗೇನು ಹೇಳ್ತಾರೆ ಕೆಲವರು. ನೋಡಿ, 5 ಬೆರಳು ಒಂದೇ ತರ ಇರಲ್ಲ. ನಮ್ಮಲ್ಲೂ ಬಹಳ ಜನ ಬೇರೆ ಬೇರೆ ವಿಚಾರದಲ್ಲಿ ಹೇಳ್ತಾರೆ. ಅವ್ರಿಗೆ ನಾನು ಅವರಿಗೆ ಹಿರಿಯರಾದಂಥ ದೇಶಪಾಂಡೆ ಅವ್ರಿಗೆ ಹೇಳೋದಿಷ್ಟೇ, ಸ್ವಾಮಿ ನೀವು ಶ್ರೀಮಂತರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಆದ್ರೆ ಕಡು ಬಡವರ ಬಗ್ಗೆ ಯೋಚನೆ ಮಾಡುವಂತ ಪ್ರಶ್ನೆ ನಿಮ್ಮಲ್ಲಿ ಕೇಳ್ತೀನಿ. ನಾನು ಒಬ್ಬ ಶಾಸಕನ, ಕಾಂಗ್ರೆಸ್ ಶಾಸಕನ ಕೇಳ್ತೀನಿ, ಅದನ್ನ ಯೋಚನೆ ಮಾಡಿದ್ರೆ ಅಂತ ನಾವು ಕೇಳ್ತೀವಿ ಅಲ್ವಾ? ಇದರಿಂದ ದಯವಿಟ್ಟು ಈ ತರ ಹೇಳಿಕೆ ಕೊಡಬೇಡಿ. ಗ್ಯಾರಂಟಿ ಯೋಜನೆ ಸಾಮಾನ್ಯ ಜನರ ಬದುಕನ್ನು ಕಟ್ಕೊಳ್ಳೋಕೆ ಅವಕಾಶ ಸಿಕ್ಕಿದೆ. ಇದನ್ನೇನಾದ್ರೂ ಹೇಳಿಕೆ ಕೊಟ್ಟರೆ ಅವ್ರು ಮೂರ್ಖರು ಅಂತಲೇ ಹೇಳ್ತೀನಿ ನಾನು ಇವತ್ತು. ಹೌದು, ನಮಗೇನು ಗೊತ್ತಿಲ್ಲ ಸರ್. ಅನುದಾನ ನಮ್ಮ ಕ್ಷೇತ್ರಕ್ಕೆಲ್ಲ ಚೆನ್ನಾಗಿ ಬರ್ತಾ ಇದೆ. ನಮಗೇನು ಆ ಥರ ಅನುದಾನ ಕೊರತೆ ಏನು ಇರಲಿಲ್ಲ. ಯಾಕೆ ಹೇಳ್ತಾರೆ, ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ. ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಇನ್ನೂ 2.5 ವರ್ಷ ಇದೆ. 2.5 ವರ್ಷದಲ್ಲಿ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾರೆ ಅನುದಾನ, ಇನ್ನು ಹೆಚ್ಚು ಕೊಡ್ತಾರೆ ಅಂತ ಭಾವನೆ ನಮ್ಮಲ್ಲಿದೆ. 5 ಕೋಟಿ ಕೊಟ್ಟಿದ್ದಾರೆ, 5 ಕೋಟಿ ಎಲ್ಲ ಕೊಟ್ಟಿದ್ದಾರೆ. ಹಿಂದೆ ಅದೇ ಅವ್ರನ್ನ ಕೇಳ್ಬೇಕು, ನಾನೇನು ಗೊತ್ತಿಲ್ಲ. ನಮಗೇನು ಅನುದಾನ ಕೊರತೆ ಏನಿಲ್ಲ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಅನುದಾನ ಬರ್ತಾ ಇದೆ. ಮಳೆಗಾಲವಾಗಿತ್ತು, ನಾವು ಮಾಡಲಿಲ್ಲ. ಈ ಮಳೆಗಾಲ ಕಳೆದ ತಕ್ಷಣನೇ ಅಭಿವೃದ್ಧಿ ಕೆಲಸ ಶುರು ಮಾಡ್ತೀವಿ ನಾವು. ಕೆಲವು ಶಾಸಕರು ಹೇಳ್ತಾ ಇದ್ದಾರೆ DK ಶಿವಕುಮಾರ್ ಅವರು ಕೂಡ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅವ್ರದ್ದು ಶ್ರಮ ಇದೆ, ಅವ್ರಿಗೂ ಅವಕಾಶ ಬೇಕು ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಮತ್ತೆ DK ಶಿವಕುಮಾರ್ ಅವರು ಯಾಕೆ ಇತ್ತೀಚೆಗೆ ಮುನ್ಸ್ಕೊಂಡಿದ್ದಾರೆ ಅಂತ ಕಾಣ್ತಾ ಇದ್ದಾರೆ? ಯಾರು ಮುನ್ಸ್ಕೊಂಡಾರೆ, ಎಲ್ಲಿ ಮುನ್ಸ್ಕೊಂಡಾರೆ? ಸುಮ್ಮನೆ ನೀವು ಪತ್ರಿಕೆಯಲ್ಲಿ ಟಿವಿಯಲ್ಲಿ ಬರೆಯಕ್ ಹೋಗಬೇಡಿ. ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಅವರು ಚೆನ್ನಾಗೇ ಇದ್ದಾರೆ. ಅಲ್ಲ, ಇರೋ ವಿಚಾರ ಹೇಳ್ತಾರೆ. ಹಿಂದೆ ದುಡ್ದಾರೆ, ಎಲ್ಲರೂ ದುಡಿದಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಇದು ಪಕ್ಷಕ್ಕಾಗಿ ದುಡಿದಿದ್ದಾರೆ. DK ಸಾಹೇಬರು ಪಕ್ಷಕ್ಕೆ ದುಡಿದಿದ್ದಾರೆ, ಮಂತ್ರಿಗಳು ದುಡಿದಿರ್ತಾರೆ, ಎಲ್ಲರೂ ಪಕ್ಷಕ್ಕಾಗಿ ತಾನು ದುಡಿದಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಸುಮ್ಮನೆ ಹೇಳಿಕೆ ಕೊಡುವಂಥದ್ದು ಬೇಡ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ವರಿಷ್ಠರಲ್ಲಿ ಏನ್ ಮಾಡ್ಬೇಕು ಅನ್ನೋದು ಇರುತ್ತೆ. ವರಿಷ್ಠರ ತೀರ್ಮಾನವೇ ಅಂತಿಮ ತೀರ್ಮಾನ. ಯಾವ ಶಾಸಕರು ಇವರು ಹೇಳುವಂತ ನಡೆಯಲ್ಲ. ವರಿಷ್ಠರು ಏನ್ ತೀರ್ಮಾನ ನಮಗೆ ಕೊಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ, ಅದ್ರ ಪ್ರಕಾರ ನಡೀತೀವಿ. CM ಅವರು ಭಾಗವಹಿಸ್ತಾರೆ, ಕುಮಾರ್ ಅವರು ಹೋಗ್ತಾ ಇಲ್ಲ.
ನಿನ್ನೆ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಹೋಗ್ಲಿಲ್ಲ. ವಾಲ್ಮೀಕಿ ಜಯಂತಿ ಇತ್ತು, ಹೋಗ್ಲಿಲ್ಲ. ಅದರಿಂದನೂ ಕೂಡ 2-3 ಕಾರ್ಯಕ್ರಮಗಳು, ಪ್ರತಿ ಕಾರ್ಯಕ್ರಮಗಳಿಗೆ ಗೈರಾಗ್ತಿದ್ದಾರೆ ಸರ್. ಅದು ಗೊತ್ತಿಲ್ಲ ಸರ್, ಅವ್ರನ್ನ ಕೇಳ್ಬೇಕು ನೀವು ಯಾಕೆ ಹೋಗಿಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಆ ಥರ ವಾತಾವರಣ ಏನು ಇಲ್ಲ ನಮ್ಮಲ್ಲೇನು, ಆ ಥರ ಕಾಣ್ತಾ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ರೆ ಸರಿಪಡಿಸುವಂಥದ್ದು ಕೇಂದ್ರ ನಾಯಕರು ಮಾಡ್ತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳುವಂಥದ್ದು ಇಲ್ಲ ಅಂತ ನನಗೆ. ಸಂಘ ಪರಿವಾರದ ಚಟುವಟಿಕೆ ನಿಶ್ಚಯ ಸಂಬಂಧಪಟ್ಟಂತೆ ಸರ್, ಈಗ ಸಂಘ ಪರಿವಾರದ ಚಟುವಟಿಕೆಯಲ್ಲಿ ಈಗ ಪ್ರಿಯಾಂಕಾ ಖರ್ಗೆ ಅವರು ಲೆಟರ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇರೋದು, ಅದ್ರ ಬಗ್ಗೆ ಸುದ್ದಿ ಆಗಿದೆ, ಈಗ ಮಾಡ್ತಾ ಇದ್ದಾರೆ. ಅವರ ಸಂಘ ಪರಿವಾರದವರು ಹಿಂದಿನ ನಿಷ್ಠೆ ಇದ್ದಿದ್ರೆ, ಹಿಂದಿನ RSS ಅವರ ನಿಷ್ಠೆ ಇದ್ದಿದ್ರೆ, ಅವ್ರ ನಿಷ್ಠೆ ಇಟ್ಕೊಂಡಿದ್ದಿದ್ರೆ ಈ ಸಮಸ್ಯೆ ಆಗ್ತಿರಲ್ಲ. ಈಗ ಚಡ್ಡಿ ಹಾಕ್ತಿರೋದೆಲ್ಲ BJP ಅವರು ಚಡ್ಡಿ ಹಾಕ್ತಿರೋದು, ಈಗ ಅವ್ರು ಹಾಕ್ತಿರೋದು. ಈಗ RSS ಪಕ್ಕ RSS ಅವ್ರು ಹಾಕ್ತಿರಲ್ಲ. ಈ ಬೇರೆ BJPಯ ಕಟ್ಟಾಳುಗಳು ಇವತ್ತು ಚಡ್ಡಿ ಹಾಕೊಂಡಿದ್ರಿಂದ ಈಗ ಸಮಸ್ಯೆಗಳು ಶುರುವಾಗಿರೋದು. ಅವ್ರು ಮಾಡ್ತಿರೋದಕ್ಕೆ ಹಿಂದಿರುವಂಥ RSS ಅವರಲ್ಲಿ ಅವರ ತಟ್ಟೆ ಅವ್ರು ಮಾಡ್ಕೊಂಡು ಹೋಗ್ತಿದ್ರು, ಯಾವುದೇ ಸಮಸ್ಯೆ ಏನು ಇರಲಿಲ್ಲ. ಆದರೆ ಖರ್ಗೆ ಅವರು ಹೇಳಿರೋದು ಏನಂದ್ರೆ, ಪ್ರಿಯಾಂಕಾ ಖರ್ಗೆ ಅವರು, ನೀವು ಪರ್ಮಿಷನ್ ತಗೋಬೇಕು, ಸರ್ಕಾರಿ ಇದರಲ್ಲಿ ಮಾಡೋಕ್ಕಾಗಲ್ಲ. ಕರೆಕ್ಟ್ ಇದೆ, ಯಾಕಂದ್ರೆ ಯಾವುದೇ ಈಗ ಗಣೇಶ ಇಡಬೇಕಾದ್ರೆ ನೀವು ಪರ್ಮಿಷನ್ ತಗೋಬೇಕು, ಇನ್ನೊಂದು ಸಭೆ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು. ಹಂಗೆ ಮಾಡೋಕ್ಕಾಗತ್ತಾ? ಪೊಲೀಸ್ ಇಲಾಖೆ ಮಾಹಿತಿ ಕೊಡ್ಬೇಕಲ್ಲ, ಅದಕ್ಕೆ ತಗೊಳಕ್ ಹೇಳಿದ್ದಾರೆ, ಅದೇನು ತಪ್ಪಿಲ್ಲ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ನೀವು ಮಾಡಿದ್ರೆ ನಾಳೆ ಕಾಂಗ್ರೆಸ್ ಪಕ್ಷರು BJP ಅವರು ನಮಗೂ ಕೊಡ್ರಿ ಅಂತ ಕೇಳ್ತಾರೆ. ನಮಗೂ ಇಲ್ಲಿ ಶಾಲೆಯಲ್ಲಿ ಮಾಡಕ್ ಅವಕಾಶ ಕೊಡ್ತೀರಾ ನೀವು? ಆಗತ್ತಾ? ಹಂಗಿದ್ರೆ ಕೊಡೋಣ, ಬೇಕಾದ್ರೆ ನಾವೇನು ಅಭ್ಯಂತರ ಇಲ್ಲ. ಅದಕ್ಕೆ ರಕ್ಷಣೆಗೋಸ್ಕರ ಮತ್ತು ಪರ್ಮಿಷನ್ ತಗೊಳ್ಳೋದು ಸಹಜ. ಕೊಡುವುದು ಪರ್ಮಿಷನ್ ಇಲ್ಲದೆ ನೀವು ಮಾಡಕ್ ಹೋದ್ರೆ ಹೆಂಗ್ ಕೊಡೋಕ್ಕಾಗತ್ತೆ? ಅದನ್ನು ಕೇಳಿದ್ದಾರೆ, ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ. ಬಿಟ್ರೆ ಬೆದರಿಕೆ ಬರ್ತಾ ಇದೆ ಅಂತ ನೋಡಿ, RSS ಇದಕ್ಕೆಲ್ಲ ಬೆದರಿಕೆಗೆಲ್ಲ ಯಾರು ಹೆದರುವಂತಾರೆ ಯಾರು ಇಲ್ಲ ಇಲ್ಲಿ, ಅಂಥದ್ದೇನಿಲ್ಲ. ಬ್ರಿಟಿಷರ್ನೇ ಓಡಿಸಿದೀವಿ, ಇವ್ರು ಯಾವ ದೊಡ್ಡ ಇವರ? ಹಾಗಾಗಿ ಅಂತ ದೊಡ್ಡ ಏನು ದೊಡ್ಡ ಇದಲ್ಲ, ಇದೆಲ್ಲ ಸಾಧನೆ ಅಲ್ಲ. ಅವರ ಹೆದರಿಕೆ ಬೆದರಿಕೆಗೆ ಯಾವನು ಜಗ್ಗವನಿಲ್ಲ, ಹೆದರೋರಿಲ್ಲ ಇಲ್ಲಿ ಯಾವನು. ಗೊತ್ತಾಯ್ತಾ? ಅವೆಲ್ಲ ಪೊಳ್ಳು ಬೆದರಿಕೆ ನಾವು ಹೆದರಲ್ಲ, ಅದೆಲ್ಲ ಅವೆಲ್ಲ ಮಾಡೋದು ಬೇಡ. RSS ಅಂತ ನೀವು ಹೆದರ್ಸ್ತೀರಿ? ಹಂಗೆ ನೀವು ಭಯೋತ್ಪಾದಕರ? ನೀವು ದೊಡ್ಡ ಇವರ ನೀವು? ಅದು ಕೊತ್ವಲ್ರ ನೀವು? ತಪ್ಪು. ಅವ್ರಿಗೆ ಏನ್ ನಿಮ್ಮ ನಿಷ್ಠೆ ಇದೆ ನೀವು ಮಾಡ್ಕೊಂಡು ಹೋಗಿ. ನಾವು ಯಾವ್ದು ನಮ್ಮಲ್ಲೇ ಯಾವುದೇ ನಾವು ಆ ಥರದ ತೊಂದರೆ ಕೊಟ್ಟಿಲ್ಲ, ನಾವು ಯಾವುದವ್ರಿಗೆ ಹೇಳಿಕೆಗಳು ಕೊಟ್ಟಿಲ್ಲ. ಯಾರೋ ನಮ್ಮ ಮಂತ್ರಿಗಳು ಹೇಳಿದಂಥ ಸಮಯದಲ್ಲಿ ಅವ್ರು ಯಾಕೆ ಹೇಳಿದ್ದಾರೆ ಅನ್ನೋದಕ್ಕೆ ನಾವು ಇವತ್ತು ಹೇಳಬೇಕಾಗಿದೆ. ಅದಕ್ಕೋಸ್ಕರ ಪರ್ಮಿಷನ್ ತಗೊಂಡ್ರಿ, ನೀವು ಮಾಡ್ರಿ ಅಂತ ಹೇಳಿದ್ದಾರೆ. ಮಾಡಕ್ಕೇನು, ನೀವು ಶಾಲೆಗೆ ಮಾಡೋಕ್ಕಾಗಲ್ಲ, ಪರ್ಮಿಷನ್ ತಗೊಳ್ಳಿ. ನಾಳೆ ಒಬ್ಬ BJP ಅವರು ಕಾಂಗ್ರೆಸ್ನವ್ರು ಬಂದು ಇವತ್ತು ನಾವು ಮಾಡ್ತೀವಿ ನಮಗೆ ಕೊಡಿ ಅಂತ ಕೇಳಿದ್ರೆ ಶಿಕ್ಷಕರು ಏನ್ ಮಾಡ್ತಾರೆ? ಪಾಪ ಅವ್ರಿಗೆ ಕಷ್ಟ ಅಲ್ಲ, ಅದಕ್ಕೆ ಹೇಳಿರ್ತಾರೆ. ಬಿಟ್ರೆ ಬೇರೆ ಉದ್ದೇಶ ಅಲ್ಲ. RSS ಅವ್ರ ಬಗ್ಗೆ ನಮ್ಗೇನು ಆ ಥರ ದ್ವೇಷ ಇಲ್ಲ ಅಷ್ಟೇ. ಸರ್, ಆಮೇಲೆ ಕೆಲವು ಹಿರಿಯ ಸಚಿವರು ಮಂತ್ರಿ ಸ್ಥಾನ ಹೇಳಿದಾರಲ್ಲ, ನನಗೆ ಮಂತ್ರಿ ಸ್ಥಾನ ಬೇಕಾದ್ರೆ ತ್ಯಾಗ ಮಾಡ್ತೀನಿ ಅಂತ ಯಾರಲ್ಲ. ನೀವು ಸುಮ್ಮನೆ ಹೇಳಕ್ ಹೋಗ್ಬೇಡ್ರಿ ಮಾರ್ರ. ಈಗ ಯಾರು ಮುನಿಯಪ್ಪದವ್ರು ಏನು ನೋಡಿ, ಈಗ ಅವೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ, ಅವೆಲ್ಲ ತಿಳ್ಕೊಳಕ್ ಹೋಗ್ಬೇಡಿ. ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ನಮ್ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ನಾನ್ ತ್ಯಾಗ ಮಾಡಕ್ ರೆಡಿ ಇದ್ದೀನಿ, ಕೆಲವು ಮಂತ್ರಿಗಳು ಹೇಳಿದ್ದಾರೆ ನಾನ್ ತ್ಯಾಗ ಮಾಡಕ್ ರೆಡಿ ಇದ್ದೀನಿ ಅಂತ. ಸುಮಾರು ಜನ ಹೇಳಿಕೆ ಕೊಟ್ಟಿದ್ದಾರಲ್ಲ, ಹಂಗ್ ಕೊಡಕ್ ಇದಾರೆ. ಬಟ್ ಸುಮ್ಮನೆ ಹೇಳೋದ್ ಬೇಡ. ಪಕ್ಷ ನಿಷ್ಠೆ ಇರುತ್ತೆ, ಹೈಕಮಾಂಡ್ ಇದೆ, ಎಲ್ಲ ಮಾಡ್ತಾರೆ. ಸುಮ್ಮನೆ ನೀವ್ ಯಾಕೆ ಅದನ್ನ ಸುಮ್ಮನೆ ಕ್ವಶನ್ ಮಾರ್ಕ್ ಹಾಕ್ತೀರಾ ಅಂತ ನನಗೆ. ಸರ್, ನಾನು ಈಗ ಒಬ್ಬ 3 ಸರಿ MLA ಆಗಿ ಸೀನಿಯರ್ MLA ಇದ್ದೇನೆ. ನಾನು ಬಂಗಾರಪ್ಪನವ್ರ ಗರಡಿಯಲ್ಲಿ ಬಂದವನಂತವನು. ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ. ನನಗೆ ಹಕ್ಕಿದೆ, ನಾನೇನು ಸನ್ಯಾಸಿನೇನು ಅಲ್ಲ. ಕೇಳಕ್ ಹಕ್ಕಿದೆ, ಕೇಳ್ತೀನಿ. ಕೊಡೋದು ಬಿಡೋದು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಹಂಗಂತ ಹೇಳಿ ನಾನೇನು ಭಿನ್ನಮತ ಮಾಡೋದು ಇನ್ನೊಂದು ಮಾಡೋದು ಯಾವುದು ನಮ್ಮಲ್ಲಿ ಇಲ್ಲ. ಹಾಗಾಗಿ ನಾವು ನಿಷ್ಠಾವಂತ ಒಬ್ಬ ಕಾಂಗ್ರೆಸ್ಸಿಗ ಅಂತ ತಿಳ್ಕೊಳ್ರಿ. ಓಕೆನಾ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.